ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವಿಡಿಯೋನು ಆಗಬೇಕು ಮತ್ತೆ ಬರೆಯೋದು ಹಾಗೆ. ಹ್ಯಾಪಿ ಬರ್ತ್ಡೇ. ಬಂದ್ರಿ ಚಾದ್ವಿ ನೋಡಿ, ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ನೋಡಿ. ಅಲ್ಲ ಹುಡುಗರು ಹೆಂಗಿದ್ರು ಚಂದ. ನಾನು ಬಿದ್ಬಿಟ್ಟೆ ನೋಡಿ ಕಾಲು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೋಡಿ, ನಮ್ಮ ಜೊತೆ ಇವತ್ತು ಯಾರಿದ್ದಾರೆ, ವಾಯ್ಸ್ ಸ್ವಲ್ಪ ಕೇಳಿಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾವಿವತ್ತು ಶೂಟಿಂಗಿಗೆ 1 ಅವರ್ಗೆ ಹೋಗ್ತಾ ಇದ್ದೀವಿ. ಶೂಟಿಂಗ್ ಇರೋದು 9ಗೆ 9:30ಗೆ, ಬಟ್ ನನಗೆ 7 o'clock ಅಂತ ಹೇಳಿ ನಾನು 7 o'clockಗೆ ಬಂದುಬಿಟ್ಟಿದ್ದೀನಿ. ನಾನು ಇಲ್ಲಿಗೆ ಬಂದು ಗೊತ್ತಾಯಿತು 9 o'clock ಅಂತ. ಸೊ ವಿ ಶುಡ್ ವೇಟ್ ಟಿಲ್ 2 hours. ಸೊ ಅಲ್ಲಿ ಗಂಟ ನನಗೆ ಸ್ವಲ್ಪ ರೆಕಾರ್ಡ್ ಇದೆ, ಬರಿಬೇಕು. ಟಿಲ್ ದೆನ್ ಕೀಪ್ ವಾಚ್. ಏನು ಗೊತ್ತಾ, ನಾವು 2 hour ಮುಂಚೆ ಬಂದುಬಿಟ್ಟಿದ್ದೀವಿ. ಅದು ಏನಂದರೆ 7 ಗಂಟೆ ಅಂತ ಬುಕ್ ಮಾಡಿದವ್ರು ತಲೆಯಲ್ಲಿ ಹೇಳಿ ಅದೇ ಅಂದ್ಕೊಂಡು ಬೇಗ ಕರ್ಕೊಂಡು ಬಂದು 7 ಗಂಟೆನೇ ಕೂತ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ. ಅದು ಬೇರೆ ಇನ್ನು 4 ಗಂಟೆಗೆ ಬನ್ನಿ ಅಂತಿದ್ದೆ ಇವ್ರಿಗೆ. 4:15ಗೆ ಹೊರಡು ಅಂತ ಹೇಳಿದ್ರು. 4:15ವರೆಗೆ ಹೊರಟಿದ್ರೆ ಎಷ್ಟೊತ್ತಾಗಿರೋದು? 3-4 hour ವೇಟ್ ಮಾಡಬೇಕಿತ್ತು. ಅಪ್ಪ, ಅಷ್ಟೊತ್ತು ಕಾಯ್ಕೊಂಡು ಕೂತ್ಕೊಳ್ತಾ ಇಲ್ಲಿ. ಅದಕ್ಕೆ ನಿನ್ನ ಕರೆಕ್ಟಾಗಿ ನೋಡು ಅಂತ ಹೇಳ್ತಿದ್ದು. ಇವಾಗ ಮತ್ತೆ 9:30 ಬೋರ್ಡಿಂಗ್ ಇರೋದು. 5:00ವರೆಗೆ ಬಿಟ್ಟಿದ್ದಕ್ಕೆ ಸರಿ. ಬಟ್ ಏನೂ ಇಲ್ಲ, ನಾನು ಟೈಮ್ ವೇಸ್ಟ್ ಮಾಡೋಲ್ಲ. ಇಲ್ಲಿ ರೆಕಾರ್ಡ್ ಬರಿಬೇಕು, ನಾನು ಬರಿಬೇಕು. ಇಲ್ಲಿ ಟಿವಿ ಹಾಕಿದ್ದಾರೆ, ನೋಡ್ತಾ ಕೂತ್ಕೋಬೇಕು. ಇನ್ನು ಬಸ್ ಬರೋದು 2 hour ಕಾಯ್ಗೆ ಕೂತ್ಕೋಬೇಕು ಅಂದ್ಬಿಟ್ಟು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವಳೆ ನಮ್ಮ ಹುಡುಗಿ. ಇವತ್ತು ಟ್ರಾವೆಲಲ್ಲೇ ಬರೆಯೋದು ಫುಲ್ಲು. ಇನ್ನು ಎಷ್ಟಾಯ್ತೈತೆ ನಾವು ಬರೆಯೋದು? ಸ್ವಲ್ಪನೇ, ಆದರೆ ಸಬ್ಮಿಟ್ ಮಾಡಬೇಕು. ಬಂದಿದ್ದ ದಿನ ಅದಕ್ಕೆ. ಯಾವಾಗ ಸಬ್ಮಿಟ್ ಮಾಡಬೇಕು? ಟ್ಯೂಸ್ಡೇ. ನೋಡಿ, ವಿಡಿಯೋನು ಆಗಬೇಕು ಮತ್ತು ಬರೆಯೋದು ಹಾಗೆ. ಕಾಲೇಜ್ ಕೆಲಸನೂ ಕರೆಕ್ಟಾಗಿ ಮಾಡಬೇಕು. 2 ಮಾಡ್ತಾವಳೆ ನೋಡಿ ನಮ್ಮ ಹುಡುಗಿ. ಇವತ್ತು ಫುಲ್ ನೈಟ್ ಬರೀತೀಯಾ? ಇಲ್ಲ, ಬಸ್ ಬರಗಂಡು ಮಾತ್ರನಾ? ಸರಿ. ಹಲೋ, ಬಂದ್ವಿ. ಬಸ್ ಬಂತು ನಮ್ಮದು. ಇವಾಗ ಮಲ್ಕೊಂಡಿದ್ದೀವಿ ಅಷ್ಟೇ. ಬೆಳಿಗ್ಗೆ ಹೋಗೋದು. ಸೊ ಟಿಲ್ ಏನೂ ಇಲ್ಲ, ಟೈಮ್ ಪಾಸ್ ಮಾಡೋದು. ಹಲೋ ಎಲ್ಲರಿಗೂ ಶುಭೋದಯ. ಇಟ್ಸ್ 12 o'clock and ಹ್ಯಾಪಿ ಬರ್ತ್ಡೇ ಟು ಯು. ನಾನೇ ಫಸ್ಟ್ ವಿಶ್ ಮಾಡಿರೋದು ಅನ್ಸುತ್ತೆ ನೋಡಿ. ಇದೆ ನಮಗೆ ಇವಾಗ. ಎಲ್ಲರೂ ಕಮೆಂಟ್ಸಲ್ಲಿ ವಿಶ್ ಮಾಡಿಬಿಡಿ ಇವ್ರಿಗೆ. ಹ್ಯಾಪಿ ಬರ್ಡೇ ಬಸ್ಸಲ್ಲಿ ಮಾಡ್ಕೋತಾ ಇದ್ದಾರೆ. ಥ್ಯಾಂಕ್ ಯು. ಬೋರ್ ಆಗ್ತಿದೆ. ಜರ್ನಿ ಬರ್ಡೇ. ಹ್ಯಾಪಿ ಬರ್ಡೇ ಅಲ್ಲ, ಜರ್ನಿ ಬರ್ಡೇ. ನಾನೊಂದು ಸಾಂಗ್ ಹೇಳ್ತೀನಿ, ಹೆಂಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವಿನ್ನ ರೀಚ್ ಆಗಿಲ್ಲ 1 hour. ಬಿಕಾಸ್ ಗೊತ್ತಿಲ್ಲ ನನಗೆ ಯಾಕೆ ಲೇಟ್ ಆಯಿತು ಅಂತ. 5:45ಗೆ ರೀಚ್ ಆಗಬೇಕಿತ್ತು, ಬಟ್ ಇನ್ನು 7:45 ಆಗಿದೆ. ಬಟ್ ಇನ್ನೂ ರೀಚ್ ಆಗಿಲ್ಲ. ಯಾವುದೋ ಘಾಟ್ ಸೆಕ್ಷನಲ್ಲಿ ಹೋಗಿ ತೋರಿಸ್ತೀನಿ ಪ್ಲೇಸ್ ಹೆಂಗಿದೆ. ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಘಾಟ್ ಸೆಕ್ಷನ್. ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಆ್ಯಂಡ್ ನನ್ನ ಸಾಂಗ್ ಹೇಗಾಯಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ನನಗೆ.
ಬಂದು ರೀಚ್ ಆದ್ವಿ. ಅದೇ ಹಳೇದು ಇನ್ನೊಂದು ಹೊನ್ನಾವರ ಬಸ್ ಸ್ಟ್ಯಾಂಡಲ್ಲೇ ಇಳ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಸ್ಟಾಪಿಗೆ ಬಂದು ಇಳಿದಿದ್ದೀವಿ. ಇವಾಗ ಅವ್ರು ಬರಬೇಕು, ಯಾರು ಅಂತ ಆಮೇಲೆ ತೋರಿಸ್ತೀವಿ. ಆಲ್ರೆಡಿ ಲೇಟ್ ಆಗಿದ್ದರಿಂದ ಬೇಗ ಮೇಕಪ್ ಮಾಡಿಕೊಂಡು ನಾನು ತಿಂಡಿ ತಿನ್ನಕ್ಕೆ ಬಂದ್ವಿ. ಹಲೋ ಕ್ಯಾಟ್ ನೋಡಿ, ನಾವು ಫಸ್ಟ್ ಕ್ಲಿಪ್ಗೆ ಈ ಥರ ರೆಡಿ ಆಗ್ತೀವಿ. ಸ್ಯಾರಿಗೆ ಇದು ಸೂಟ್ ಆಗುತ್ತಾ? ಆಗ್ತಾ ಇಲ್ಲ. ಮತ್ತೆ ನೋಡಿ ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ನಾವು ನೋಡಿ ಅಲ್ಲ, ಹುಡುಗರು ಹೆಂಗಿದ್ರು ಚಂದ, ನಮ್ಮ ಮಕ್ಕಕ್ಕೆ ಏನು ಹತ್ಕೊನಲ್ಲ. ಅದು ಇಷ್ಟು ಕ್ಯೂಟ್ ಇದೀವಿ ನಾವು. ನಡ ನೋಡ್ರಿ, ಮಕ್ಕಕ್ಕೆ ಮೇಕಪ್ ಹಾಕ್ಲಿಲ್ಲ ಅಂದ್ರೆ ಕ್ಯೂಟ್ ಇದೀವಿ ನಾವು. ಅಸಿಸ್ಟೆಂಟ್ ಮಾಡ್ಕೊಬಿಟ್ಟವಳೆ ನೋಡಿ, ನೀರು ಬಾಟ್ಲು ಅವಳೆ ಜೊತೆ ನಂದು ಇದು ಕೂಂಬು ಮತ್ತೆ ಲಿಪ್ಸ್ಟಿಕ್ ಒಂದು ಇಟ್ಕೊಳ್ಳಿ. ಓಕೆ, ಇವ್ರು ಇವಾಗ ಡ್ರೆಸ್ ಮತ್ತೆ ಚೇಂಜ್ ಮಾಡ್ಸಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಹಾಯ್ ಮಾಡಿ. ಹಲೋ. ಹಾಯ್ ಹಾಯ್, ನಾನು ರವಿ, ಇವರು ತನು. ನೀವು ರವಿನ ಅಲ್ಲ? ಅವ್ರ ಹೆಸರು ರವಿನೇ. ಓ ಹೌದಾ. ಹಾಯ್ ರವಿ. ರವೀಂದ್ರ, ಮೈ ಕೋಚ್, ಮೈ ಐಡಲ್. ಐಡೆಂಟಿಟಿ. ಅಲ್ಲಿ ಲೈವ್ ಚಲು ಅಂತ. ಸಾರಿ. ನೋಡಿ, ಅಲ್ಲಿ ನಮ್ಮ ಮಾವ ಅವರೆಲ್ಲ ಕ್ಯಾಮ್ರಾ ಸೆಟ್ ಮಾಡ್ಕೊಂಡಿದ್ದಾರೆ. ನೋಡಿ. ಹಲೋ, ನೀವ್ ಯಾವತ್ತಾರು ಬೀಚಿಗೆ ಬಂದಿದ್ದೀರಾ? ಹಾ, ಬಂದಿದ್ದೀನಿ. ನಾನು ಬಂದಿಲ್ಲ. ನಾನು ಸುಮಾರು ಟೈಮ್ ಬಂದೀನಿ. ಹೌ ಇಸ್ ಮೈ ಔಟ್ಫಿಟ್? ಅಮೇಜಿಂಗ್. ನನ್ನ ಅಷ್ಟೇನು ಚೆನ್ನಾಗಿಲ್ಲ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೇಳಿ. ಎಷ್ಟು ಸತಿ ಆಯ್ ಮಾಡಲಿ. ಓಕೆ, ಫಸ್ಟ್ ಸ್ಯಾರಿ ಈ ಕಡೆ ಬೀಚ್ ಸೈಡ್ ಫಸ್ಟ್ ಕಾಸ್ಟ್ಯೂಮ್ ಒಳಗೆ ವಿಡಿಯೋ ಮಾಡುತ್ತೀವಿ. ಸ್ವಲ್ಪ ಹಂಗೆ ಕ್ಲಿಪ್ಸ್ ನೋಡ್ಕೊಳ್ಳಿ. ಸಾಂಗ್ ಅಂತ ಬಿಗಿನ್ ಮಾಡೋಕ್ಕೆ ನನಗಾಗಲ್ಲ, ಸೊ ಅದಕ್ಕೆ ಬೀಚ್ ಮಾತ್ರ ಅಲ್ಲಲ್ಲಿ ಹಾಕಿದ್ದೀನಿ. ಹೇಗೆ ನಾವು ಫನ್ ಮಾಡಿದ್ವಿ ಅಂತ ನೋಡಿ. ಖಂಡಿತ ಸಾಂಗ್ ಎಡಿಟ್ ಆಗಿ ಅಪ್ಲೋಡ್ ಆದಮೇಲೆ ಯೂಟ್ಯೂಬ್ ಚಾನಲಲ್ಲಿ, ಇನ್ಸ್ಟಾಗ್ರಾಮ್ ಒಳಗೆ ಲಿಂಕ್ ಹಾಕ್ತೀನಿ. ಓಕೆ, ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸ್ಗೆ ಹೋಗಿದ್ವಿ. ಸೊ ನೆಕ್ಸ್ಟ್ ಕಾಸ್ಟ್ಯೂಮ್ ಇಲ್ಲಿದೆ ನೋಡಿ. ಸೊ ಎಸ್, ನಾನು ಒಂದೇ ಶೂಟ್ಗೆ ತುಂಬ ಸುಸ್ತಾಗ್ಬಿಟ್ಟಿದ್ದೆ. ಆ್ಯಂಡ್ ಬಿಸಿಲಂತೂ ಭಾರಿ ಇತ್ತು. ಅದರಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಾಡೋಕ್ಕಂದ್ರೆ ಇನ್ನೂ ತಲೆನೋವು. ಆ್ಯಂಡ್ ನೆಕ್ಸ್ಟ್ ಇದು ಥರ್ಡ್ ಶೂಟ್, ಮತ್ತೆ ಬೀಚಿಗೆ ಹೋಗಿದ್ವಿ. ಅಗೇನ್ ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡಿದೆ. ನೋಡಿ, ಇದು ಹಿಂಗಿದೆ. ಬರೀ ಬೀಚ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಮಾವ ಕಾಣಿ ಅಂದ್ಬಿಟ್ಟು ಅಡಿಕೆ ಬಂದ. ಹಾಂ, ಸುಸ್ತಾಗೋಯ್ತಾ? ಮುಗೀತಾ ಮಾಡಿ? ಇನ್ನೂ ಇದೆಯಾ? ಕರೀಲಿಲ್ವಾ? ನಿನ್ ಪಡ ನೀನು ಬಂದ್ಬಿಟ್ರೆ ಈ ಕಡೆಗ? ಹಾಂ, ನಿನ್ ಪಡ ನೀನು ಬಂದ್ಬಿಟ್ರೆ ಹಂಗೆ ಬೇರೆ ಮಾಡ್ತಾ ಇದ್ದಾರ. ಓಕೆ, ನೈಟ್ ಲೈಟಿಂಗ್ಸ್ ಜೊತೆ ಇನ್ನೊಂದು ಶೂಟ್ ಇತ್ತು. ಸೊ ಅದು ಮುಗಿಸ್ಕೊಂಡು ಆ್ಯಂಡ್ ವಿ ಆರ್ ಡನ್. ಸೊ ಯಾರಿಗೆಲ್ಲ ಶೂಟ್ಸ್ ಇರುತ್ತೆ, ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ಫೈನಲಿ ಡನ್ ವಿತ್ ಶೂಟಿಂಗ್. ಇವಾಗ ವಾಪಸ್ಸು ಬಸ್ಸಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ನಾನು ಬಿದ್ದುಬಿಟ್ಟೆ ನೋಡಿ, ಕಾಲು ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಕ್ಲಿಪ್ಸ್ ಇದೆ, ವಾಯ್ಸ್ ಓವರ್ ಕೊಡ್ತೀನಿ, ನೋಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.